ವೆಲ್ಕಮ್ ಬ್ಯಾಕ್ ಟು ಸಿರಿ ಕ್ರಿಯೇಷನ್ಸ್. ಫ್ರೆಂಡ್ಸ್, ಇವತ್ತು ಒಂದು ಹೊಸ ರೀತಿ ಸೆಮಿ ಬ್ರೈಡಲ್ ಸೀರೆ ಕುಚ್ಚು ಮಾಡೋದು ಹೇಗೆ ಅಂತ ಕಲ್ತ್ಕೊಳ್ಳೋಣ. ಅದಕ್ಕಿಂತ ಮುಂಚೆ ನೀವೇನಾದ್ರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಂದ್ರೆ ಇವಾಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲೇ ಬರುವಂತ ಬೆಲ್ ಐಕಾನ್ ಕ್ಲಿಕ್ ಮಾಡಿ ಆಲ್ ಆಪ್ಷನ್ ಸೆಲೆಕ್ಟ್ ಮಾಡ್ಕೊಂಡ್ರೆ ಮಾತ್ರ ನಾನು ಹಾಕೋ ಹೊಸ ಡಿಸೈನ್ದು ವಿಡಿಯೋ ನೋಟಿಫಿಕೇಶನ್ ನಿಮ್ಗೆ ಬರುತ್ತೆ. ಮೊದಲಿಗೆ ನಾನು ಸೀರೆಗೆ ಲಾಕ್ ಮಾಡ್ಕೋತಾ ಇದ್ದೀನಿ ಫ್ರೆಂಡ್ಸ್. ಹಾಗೆ ಇವತ್ತಿನ ಡಿಸೈನ್ ನಾನು ಯೂಸ್ ಮಾಡ್ತಾ ಇರೋದು ಬಂದು 7 ಎಳೆ ದಾರ. ಆಸ್ ಯೂಶುವಲ್ ನಾವು ಯಾವ ರೀತಿ ಲಾಕ್ ಮಾಡ್ತೀವಿ ಅದೇ ರೀತಿ ನಾವು ಲಾಕ್ ಅನ್ನ ಮಾಡ್ಕೋಬೇಕು. ಲಾಕ್ ಆದ್ಮೇಲೆ 2 ಚೈನ್ ಹಾಕೊಳ್ಳಿ ಫ್ರೆಂಡ್ಸ್. ಹಾಗೆ ನಾನು ಯೂಸ್ ಮಾಡೋ ಮೆಟೀರಿಯಲ್ಸ್ ನಾನು ಕವಿತಾ ಎಂಟರ್ಪ್ರೈಸಸ್ ಅಲ್ಲಿ ತರಿಸೋದು. ಅವರ ಒಂದು ಶಾಪ್ ಡೀಟೇಲ್ಸ್ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಕೊಟ್ಟಿರ್ತೀನಿ, ಒಂದ್ಸತಿ ನೀವು ಚೆಕ್ ಮಾಡ್ಬೋದು. 2 ಚೈನ್ ಹಾಕಿ ನಾನು ಈ ರೀತಿ ಸ್ಟ್ರೈಟ್ ಆಗಿ ನೋಡ್ಕೊಂತೀನಿ. ಆಮೇಲೆ ಒಂದು ಲಾಕ್ ಅನ್ನ ಮಾಡ್ಕೋತೀನಿ. ಮತ್ತೆ 2 ಚೈನ್ ಹಾಕೊಳ್ಳಿ. ಎಕ್ಸಾಕ್ಟ್ ಎಲ್ಲಿಗೆ ರೀಚ್ ಆಗುತ್ತೆ ಅಂತ ಈ ರೀತಿ ನೀಡಲ್ ಇಟ್ಟು ನೋಡ್ಕೊಂಡು ಆಮೇಲೆ ಡೈರೆಕ್ಟ್ ಆಗಿ ಲಾಕ್ ಅನ್ನ ಮಾಡ್ಕೋಬೇಕು. ಇಲ್ಲಿ ಸುಕ್ಕು ಬಂದ್ರೆ ಒಂದ್ಸತಿ ಚೆಕ್ ಮಾಡ್ಕೊಳ್ಳಿ ಸ್ಟಾರ್ಟಿಂಗ್ ಅಲ್ಲೇ ನೀವು. ಮತ್ತೆ ಇವಾಗ ನಾವು 2 ಚೈನ್ ನ ಹಾಕೋಬೇಕು. 2 ಚೈನ್ ಹಾಕೊಂಡು ನೋಡಿ ಈ ರೀತಿ ಸ್ಟ್ರೈಟ್ ಆಗಿಟ್ಟು ಸಿಂಗಲ್ ಕ್ರೋಶೆ ಇಂದ ನಾವು ಲಾಕ್ ಅನ್ನ ಮಾಡ್ಕೊಳ್ಳೋಣ. ಮತ್ತೆ 2 ಚೈನ್, ಇದು ಕೂಡ ಅಷ್ಟೇ ಈ ರೀತಿ ಸ್ಟ್ರೈಟ್ ಆಗಿಟ್ಟು ಸಿಂಗಲ್ ಕ್ರೋಶೆ ಇಂದ ನಾವು ಲಾಕ್ ಮಾಡ್ಕೊಳ್ಳೋಣ. ಫ್ರೆಂಡ್ಸ್, ಯಾರಿಗಾದ್ರೂ ಸೀರೆ ಕುಚ್ಚು ಕಲಿಯೋ ಇಂಟ್ರೆಸ್ಟ್ ಇತ್ತು ಅಂತ ಅಂದ್ರೆ ನೋಡಿ ಇಲ್ಲಿ ಡಿಸ್ಪ್ಲೇ ಆಗ್ತಾ ಇರೋ ನಂಬರ್ ಅಲ್ಲಿ ನೀವು ನನಗೆ ಕಾಂಟ್ಯಾಕ್ಟ್ ಮಾಡ್ಬೋದು. ಆನ್ಲೈನ್ ಕ್ಲಾಸಸ್ ಜೊತೆಗೆ ಆಫ್ಲೈನ್ ಕ್ಲಾಸಸ್ ಎರಡು ಕೂಡ ಇರುತ್ತೆ. ನಿಮ್ಗೆ ಯಾವ ರೀತಿ ಕ್ಲಾಸ್ ಬೇಕೋ ಆ ತರ ಕ್ಲಾಸ್ ನ ನೀವು ಚೂಸ್ ಮಾಡ್ಕೊಂಡು ಜಾಯಿನ್ ಆಗ್ಬೋದು. ಮತ್ತೆ ಇವಾಗ ನಾನು 2 ಚೈನ್ ನ ಹಾಕೋತಾ ಇದ್ದೀನಿ. ಈ ರೀತಿ ಸ್ಟ್ರೈಟ್ ಆಗಿ ನೋಡಿ ಎಲ್ಲಿಗೆ ರೀಚ್ ಆಗುತ್ತೋ ಅಲ್ಲಿಗೆ ನಾವು ಲಾಕ್ ಅನ್ನ ಮಾಡ್ಕೋಬೇಕು. ಎಕ್ಸಾಕ್ಟ್ ಪಾಯಿಂಟ್ ಗೆ ಲಾಕ್ ಮಾಡ್ಕೋಬೇಕು, ಎಲ್ಲಿಗೆ ರೀಚ್ ಆಗುತ್ತೋ ನೋಡ್ಕೊಂಡು. ಇಲ್ಲ ಅಂದ್ರೆ ಸೀರೆಗೆ ಮಾಡ್ಬೇಕಾದ್ರೆ ಸುಕ್ಕು ಬರೋ ಚಾನ್ಸಸ್ ತುಂಬಾನೇ ಇರತ್ತೆ. ಮತ್ತೆ 2 ಚೈನ್ ಹಾಕಿ ಲಾಕ್ ಮಾಡ್ಕೊಳ್ಳಿ. ನೋಡಿ ಇದು ಡಿಸೈನು, ಅಂದ್ರೆ ಡಿಸೈನ್ ಬೇಸ್ ಲೈನು ಈ ರೀತಿ ಬರುತ್ತೆ. ಎಲ್ಲೂ ಕೂಡ ಸುಕ್ಕು ಬಂದಿಲ್ಲ. ಇದೇ ತರ ಸೀರೆ ಪೂರ್ತಿ ನಾವು 2 ಚೈನ್ ಲಾಕ್ ವರ್ಕ್ ಮಾಡ್ತಾ ಹೋಗೋಣ. ಫ್ರೆಂಡ್ಸ್, ನೋಡ್ತಾ ಇರ್ಬೋದು ಕಂಪ್ಲೀಟ್ ಆಗಿ 2 ಚೈನ್ ಲಾಕ್ ವರ್ಕ್ ಮಾಡಿ ಆಗಿದೆ. ಬನ್ನಿ ಇವಾಗ ನೆಕ್ಸ್ಟ್ ಲೇಯರ್ ಮಾಡೋದು ಹೇಗೆ ಅಂತ ನೋಡ್ಕೊಳ್ಳೋಣ. ನೆಕ್ಸ್ಟ್ ಲೇಯರ್ ಮಾಡೋದಕ್ಕೆ ಸೇಮ್ ಪಾಯಿಂಟ್ ಗೆ ನಾನು ಲಾಕ್ ಅನ್ನ ಮಾಡ್ಕೋತಾ ಇದ್ದೀನಿ. ನೋಡಿ ಈ ರೀತಿ ಲಾಕ್ ಅನ್ನ ಮಾಡ್ಕೊಳ್ಳಿ. ನೀವು ಹಿಂದೆ ಗಂಟು ಹಾಕೋದ್ ಬೇಡ ಅಂತ ಅಂದ್ರೆ ನೀವು ದಾರ ಎಳೆದ್ಬಿಟ್ಟು ರೆಗ್ಯುಲರ್ ನಾಟ್ ನ ಹಾಕೊಂಡು ಕೂಡ ನೀವು ಲಾಕ್ ಮಾಡ್ಕೋಬಹುದು. ಲಾಕ್ ಆದ್ಮೇಲೆ 2 ಚೈನ್, 1 2 2 ಚೈನ್ ಹಾಕೊಂಡು ಸೂಜಿ ಮೇಲೆ ದಾರ ತಗೊಂಡು ನೋಡಿ ಇಲ್ಲಿ ಫಸ್ಟ್ ನಾವು 2 ಚೈನ್ ಹಾಕಿದ್ವಿ ಅಲ್ವಾ, ಇದ್ರ ಒಳಗಡೆಗೆ ಡಬಲ್ ಕ್ರೋಶೆನ ಹಾಕೊಳ್ಳೋಣ. 2ರಲ್ಲಿ 1 2ರಲ್ಲಿ 1. ನೆಕ್ಸ್ಟ್ ಕೂಡ ಸೂಜಿ ಮೇಲೆ ಒಂದ್ಸತಿ ದಾರ ತಗೊಳ್ಳಿ. ಫಸ್ಟ್ ಡಬಲ್ ಕ್ರೋಶೆ ಮಾಡಿದೀನಿ. ಸೂಜಿ ಮೇಲೆ ಒಂದ್ಸತಿ ದಾರ ತಗೊಂಡು ನೋಡಿ ದಾರ ಒಳಗಡೆ ತಗೊಂಡು ಫಸ್ಟ್ ಒಂದು ಲೂಪ್ ಇಂದ ಮಾತ್ರ ಹೊರಗಡೆ ಬನ್ನಿ ಈ ತರ. ಇವಾಗ 3 ಲೂಪ್ ಆಗತ್ತೆ. ಇವಾಗ ದಾರ ತಗೊಂಡು 2 ಲೂಪ್ ಇಂದ ಹೊರಗಡೆ ಮತ್ತೆ 2 ಲೂಪ್ ಇಂದ ಹೊರಗಡೆ ಬನ್ನಿ. ಇವಾಗ ನಾನು ತ್ರಿಬಲ್ ಕ್ರೋಶೆನ ವರ್ಕ್ ಮಾಡ್ಕೋತಾ ಇದ್ದೀನಿ. ಅಂದ್ರೆ 2ರಲ್ಲಿ 1 2ರಲ್ಲಿ 1 ಮತ್ತೆ 2ರಲ್ಲಿ 1. ಮತ್ತೆ ಇವಾಗ ತ್ರಿಬಲ್ ಕ್ರೋಶೆ ಮಾಡೋ ತರನೇ ನಾವು 2 ಸತಿ ನೀಡಲ್ ಮೇಲೆ ದಾರ ತಗೊಂಡು ವರ್ಕ್ ಮಾಡೋದು. ಈ ಒಂದು ಸ್ಟಿಚ್ ನ ಯಾವ ರೀತಿ ಮಾಡ್ತೀನಿ ಅಂತ ಅಂದ್ರೆ ನೋಡಿ 2 ಸತಿ ಸುತ್ಕೊಂಡು ಇನ್ಸರ್ಟ್ ಮಾಡಿ ದಾರ ಒಳಗಡೆ ತಗೋತೀವಲ್ವಾ, ಇವಾಗ ದಾರ ತಗೊಂಡು ಫಸ್ಟ್ ಲೂಪ್ ಇಂದ ಮಾತ್ರ ನೀಡಲ್ ನ ಹೊರಗಡೆ ತರ್ತೀನಿ ನೋಡಿ. ಆಮೇಲೆ 2ರಿಂದ 1 ಮತ್ತೆ 2ರಿಂದ 1 ಮತ್ತೆ 2ರಿಂದ 1. ಈ ರೀತಿ ನಾವು ಮಾಡ್ಕೊಂಡಾಗ ನೋಡಿ ಈ ತರ ಕಾಣಿಸುತ್ತೆ ನಮ್ಗೆ ಡಿಸೈನು. ಮತ್ತೆ ಇವಾಗ ಡಬಲ್ ಟ್ರಿಪಲ್ ಕ್ರೋಶೆನ ಮಾಡ್ಕೋಬೇಕು. ಈ ಒಂದು ಸ್ಟಿಚ್ ನ ಯಾವ ರೀತಿ ವರ್ಕ್ ಮಾಡ್ತೀವಿ ಅಂತ ಅಂದ್ರೆ ಸೂಜಿ ಮೇಲೆ ನಾವು 3 ಸತಿ ದಾರನ ಸುತ್ಕೋಬೇಕು. ಡಬಲ್ ಕ್ರೋಶೆಗೆ 1 ಸತಿ, ಟ್ರಿಬಲ್ ಕ್ರೋಶೆಗೆ 2 ಸತಿ, ಡಬಲ್ ಟ್ರಿಪಲ್ ಕ್ರೋಶೆ ಮಾಡೋದಕ್ಕೆ ಈ ರೀತಿ 3 ಸತಿ ಸುತ್ಕೊಂಡು ನೋಡಿ ಫಸ್ಟ್ 2 ಚೈನ್ ಬಿಟ್ಟು ನೆಕ್ಸ್ಟ್ 2 ಚೈನ್ಗೆ ಡಬಲ್ ಟ್ರಿಪಲ್ ಕ್ರೋಶೆನ ವರ್ಕ್ ಮಾಡ್ಕೋಬೇಕು. 2ರಲ್ಲಿ 1 2ರಲ್ಲಿ 1 ಮತ್ತೆ 2ರಲ್ಲಿ 1 ಕೊನೆಯದಾಗಿ 2ರಲ್ಲಿ 1. ಈ ರೀತಿ ನಮ್ಗೆ 4 ಟೈಮ್ಸ್ ನಾವು ವರ್ಕ್ ಮಾಡ್ಕೋಬೇಕಾಗತ್ತೆ. ಈ ರೀತಿ ವರ್ಕ್ ಮಾಡಿ ಆದ್ಮೇಲೆ ನಾನಿಲ್ಲಿ ಒಂದು ಸಣ್ಣ ಬೀಡ್ ನ ಯೂಸ್ ಮಾಡ್ತಾ ಇದ್ದೀನಿ. ನಿಮ್ಗೆ ಬೀಡೇ ಬೇಡ ಹಾಗೆ ವರ್ಕ್ ಮಾಡ್ಕೋಬೇಕು ಅಂತ ಅಂದ್ರೆ ನೀವು
ಬೀಡ್ ನ ಬಿಟ್ಟು ಡೈರೆಕ್ಟ್ ಆಗೇನೆ ವರ್ಕ್ ನ ಸ್ಟಾರ್ಟ್ ಮಾಡ್ಕೋಬಹುದು. ಸೊ ನಾನಿಲ್ಲಿ ಬೀಡ್ ನ ಹಾಕೋತಾ ಇದ್ದೀನಿ. ಬೀಡ್ ನ ಹಾಕೊಂಡು ಬೀಡ್ ನ ಲಾಕ್ ಮಾಡೋದ್ ಬೇಡ. ನಾವು ಇಲ್ಲೇನು ಡಬಲ್ ಟ್ರಿಪಲ್ ಕ್ರೋಶೆ ಮಾಡಿದ್ವಿ ಅಲ್ವಾ, ಇದ್ರ ಒಳಗಡೆಗೆ ನಾವು ಲಾಕ್ ಅನ್ನ ಮಾಡ್ಕೊಳ್ಳೋಣ. ಲಾಕ್ ಅಂದ್ರೂ ಒಂದೇನೆ, ಹಾಗೆ ಸಿಂಗಲ್ ಕ್ರೋಶೆ ಅಂತ ಅಂದ್ರೂ ಒಂದೇನೆ. ಈ ಒಂದು ಸ್ಟಿಚ್ ನ ಕರೆಕ್ಟ್ ಆಗಿ ನೆನ್ಪಿಟ್ಕೊಳ್ಳಿ. ಮತ್ತೆ ಇವಾಗ ಅದೇ ಡಬಲ್ ಟ್ರಿಪಲ್ ಕ್ರೋಶೆಗೆ ಸಿಂಗಲ್ ಕ್ರೋಶೆಯಿಂದ ನಾನು ಫಿಲ್ ಮಾಡ್ಕೋತಾ ಇದ್ದೀನಿ. ಸಿಂಗಲ್ ಕ್ರೋಶೆ ಅಂದ್ರೂ ಕೂಡ ಒಂದೇನೆ, ಲಾಕ್ ಅಂದ್ರೂ ಕೂಡ ಒಂದೇನೆ. ಟೋಟಲ್ ಆಗಿ ಬೀಡ್ ಹಾಕಿ ಆದ್ಮೇಲೆ ನಾನು 5 ಸಿಂಗಲ್ ಕ್ರೋಶೆಗಳನ್ನ ವರ್ಕ್ ಮಾಡ್ಕೋತೀನಿ. 5 ಸಿಂಗಲ್ ಕ್ರೋಶೆ ಆದ್ಮೇಲೆ ಎಲ್ಲಿಗ್ ಲಾಕ್ ಮಾಡ್ತೀವಿ ಅನ್ನೋದು ಕೂಡ ತುಂಬಾ ಇಂಪಾರ್ಟೆಂಟ್ ಆಗತ್ತೆ, ಅದು ಕೂಡ ನೋಡ್ಕೊಳ್ಳಿ. ನೋಡಿ 5 ಸಿಂಗಲ್ ಕ್ರೋಶೆ ಆದ್ಮೇಲೆ ಈ ರೀತಿ ಬರ್ತಾ ಇದೆ. ಒಂದ್ ಆರ್ಚು ಹಾಫ್ ಫಿಲ್ ಆಗಿದೆ, ಹಾಫ್ ಫಿಲ್ ಆಗಿಲ್ಲ. ನೋಡಿ ಇಲ್ಲಿ 2 ಚೈನ್ ಇದೆ ಅಲ್ವಾ, ಅಂದ್ರೆ ನಾವು ಹಾಫ್ ಡಬಲ್ ಟ್ರಿಪಲ್ ಕ್ರೋಶೆ ಮಾಡಿದ್ವಿ ಅಲ್ವಾ, ಅದೇ ಗ್ಯಾಪ್ಗೆನೆ ನಾನು ಇವಾಗ ಲಾಕ್ ಮಾಡ್ಕೊಂಡಿದ್ದು. ನೋಡಿ ಒಂದ್ ಕಡೆ ಆರ್ಚ್ ಫಿಲ್ ಆಗಿರೋ ತರ ಕಾಣಿಸುತ್ತೆ, ಇನ್ನೊಂದ್ ಕಡೆ ಹಾಗೆ ಖಾಲಿ ಇರೋ ತರ ಕಾಣಿಸುತ್ತೆ. ಮತ್ತೆ ಇವಾಗ ಇಲ್ಲಿ ಲಾಕ್ ಇದೆ ನೋಡಿ, 2 ಚೈನ್ ಲಾಕು, ಇದ್ರ ಮೇಲೆ ಲಾಕ್ ಮಾಡ್ಕೋಬೇಕು. ಲಾಕ್ ಮಾಡಿ ಇವಾಗ ಮತ್ತೆ ನಾವು ಸ್ಟಾರ್ಟಿಂಗ್ ಯಾವ ರೀತಿ ಮಾಡಿದ್ವಿ ಅಲ್ವಾ, ಅದೇ ರೀತಿ ವರ್ಕ್ ಅನ್ನ ಮಾಡ್ಕೋಬೇಕು. ಅಂದ್ರೆ ಸ್ಟಾರ್ಟಿಂಗ್ ಅಲ್ಲಿ ಲಾಕ್ ಆದ್ಮೇಲೆ 2 ಚೈನ್ ಹಾಕಿದ್ವಿ ಅಲ್ವಾ, ಅದೇ ರೀತಿ 2 ಚೈನ್ ನ ಹಾಕೊಂಡು ಸೂಜಿ ಮೇಲೆ ದಾರ ತಗೊಂಡು ಫಸ್ಟ್ 2 ಚೈನ್ ಗ್ಯಾಪ್ಗೆ ವರ್ಕ್ ಮಾಡಿದ್ವಿ ಅಲ್ವಾ, ಅದೇ ರೀತಿ ವರ್ಕ್ ಮಾಡ್ಕೋಬೇಕು. ಫಸ್ಟ್ ಡಬಲ್ ಕ್ರೋಶೆ, ಮತ್ತೆ ಇವಾಗ ಡಬಲ್ ಕ್ರೋಶೆನೆ ಮಾಡ್ಕೊಳ್ಳೋದು. ಬಟ್ ಇಲ್ಲಿ ದಾರ ತೆಗಿಯೋ ರೀತಿ ಮಾತ್ರ ಚೇಂಜ್ ಇರುತ್ತೆ. ನೋಡಿ ಫಸ್ಟ್ ಲೂಪ್ ಇಂದ ಮಾತ್ರ ದಾರನ ಹೊರಗಡೆ ತೆಗಿಬೇಕು ಇವಾಗ ಈ ರೀತಿ. ಆಮೇಲೆ 3 ಲೂಪ್ಸ್ ಆಗತ್ತೆ, ಆಮೇಲೆ 2ರಿಂದ 1 2ರಿಂದ 1 ಮಾಡ್ಕೊಳ್ಳೋದು. ಸೊ ಇಲ್ಲಿ 2 ಡಬಲ್ ಕ್ರೋಶೆ ಆಗಿದೆ. ಇವಾಗ ತ್ರಿಬಲ್ ಕ್ರೋಶೆನ ಮಾಡ್ತಾ ಇದ್ದೀನಿ. ಅಂದ್ರೆ 2 ಚೈನ್ ಗ್ಯಾಪ್ಗೆ 2 ಡಬಲ್ ಕ್ರೋಶೆ 2 ತ್ರಿಬಲ್ ಕ್ರೋಶೆ ಬರುತ್ತೆ. ಬಟ್ ಮಾಡೋ ರೀತಿ ಮಾತ್ರ ಚೇಂಜ್ ಆಗತ್ತೆ. ನೋಡಿ ಫಸ್ಟ್ ಟ್ರಿಬಲ್ ಕ್ರೋಶೆ ನಾವು ರೆಗ್ಯುಲರ್ ಆಗಿ ಹೇಗ್ ಮಾಡ್ತೀವೋ ಅದೇ ರೀತಿ ವರ್ಕ್ ಮಾಡ್ಕೊಂಡಿದ್ದು. ಇವಾಗ ಮಾಡ್ತಾ ಇರೋಂತ ಟ್ರಿಪಲ್ ಕ್ರೋಶೆನ ಇನ್ಸರ್ಟ್ ಮಾಡಿ ದಾರ ತೆಗೆದು ಫಸ್ಟ್ 1 ಲೂಪ್ ಇಂದ ಹೊರಗಡೆ ಬರ್ಬೇಕು. ಆಮೇಲೆ ಮಾಮೂಲಾಗಿ ನಾವು 2ರಿಂದ 1 2ರಿಂದ 1 ಬರ್ತೀವಿ ಅಲ್ವಾ, ಅದೇ ರೀತಿ 2ರಿಂದ 1 2ರಿಂದ 1 ಹೊರಗಡೆ ಬರಬೇಕು. ಸೊ ಈ ರೀತಿ ಆದ್ಮೇಲೆ ಇವಾಗ ಡಬಲ್ ಟ್ರಿಪಲ್ ಕ್ರೋಶೆನ ವರ್ಕ್ ಮಾಡ್ಕೋಬೇಕು. ಅಂದ್ರೆ ಸೂಜಿ ಮೇಲೆ 3 ಸತಿ ದಾರ ತಗೊಂಡು ಇಲ್ಲಿ 2 ಚೈನ್ ಸ್ಕಿಪ್ ಮಾಡಿ ನೆಕ್ಸ್ಟ್ 2 ಚೈನ್ಗೆ ನಾವು ಈ ರೀತಿ ವರ್ಕ್ ಅನ್ನ ಮಾಡ್ಕೋಬೇಕು. ಇಲ್ಲಿ 2ರಲ್ಲಿ 1 ಅನ್ನೋದು 4 ಸತಿ ಬರುತ್ತೆ. ಗಮನ ಇಟ್ಟು ವರ್ಕ್ ಅನ್ನ ಮಾಡ್ಕೊಳ್ಳಿ. ವರ್ಕ್ ಆದ್ಮೇಲೆ ಇವಾಗ ಒಂದು ಬೀಡ್ ನ ತಗೋತೀನಿ. ಈ ಒಂದು ಪಾರ್ಟ್ ಅಲ್ಲಿ ನಿಮ್ಗೆ ಬೀಡ್ ಬೇಡ ಅಂತ ಅಂದ್ರೆ ಡೈರೆಕ್ಟ್ ಆಗಿ ಡಬಲ್ ಟ್ರಿಪಲ್ ಕ್ರೋಶೆ ಒಳಗಡೆ ನೀವು ಲಾಕ್ಸ್ ಗಳನ್ನ ಮಾಡ್ತಾ ಹೋಗ್ಬೋದು. ಇವಾಗ ಬೀಡ್ ಹಾಕೊಂಡು ಲಾಕ್ ಮಾಡ್ತಾ ಇದ್ದೀನಿ. ಬೀಡ್ ಹಾಕಿ ಲಾಕ್ ಮಾಡಿ ಆದ್ಮೇಲೆ ಮತ್ತೆ 5 ಸಿಂಗಲ್ ಕ್ರೋಶೆನ ವರ್ಕ್ ಮಾಡ್ಕೋತೀನಿ ನಾನು. ನೀವು ಬೀಡ್ ಲಾಕ್ ಅನ್ನು ಸೇರಿ 5 ಮಾಡ್ಕೋಬಹುದು. ಇಲ್ಲ ಅಂತಂದ್ರೆ ಬೀಡ್ ಲಾಕ್ ನ ಬಿಟ್ಟು ನೀವು 5 ಸಿಂಗಲ್ ಕ್ರೋಶೆಗಳನ್ನ ವರ್ಕ್ ಮಾಡ್ಕೋಬಹುದು. ನೋಡಿ 5 ಸಿಂಗಲ್ ಕ್ರೋಶೆ ವರ್ಕ್ ಮಾಡಿ ಆದ್ಮೇಲೆ ಕೊನೆ ಲಾಕ್ ಬಂದು ನಾವು ಇಲ್ಲಿ ಡಬಲ್ ಟ್ರಿಪಲ್ ಕ್ರೋಶೆ ಮಾಡಿದ್ವಿ ಅಲ್ವಾ 2 ಚೈನ್ ಗ್ಯಾಪ್ ಒಳಗಡೆ, ಅದೇ ಗ್ಯಾಪ್ಗೆ ಲಾಕ್ ಮಾಡ್ಕೋಬೇಕು. ನೋಡಿ ಇದು ಡಿಸೈನ್ ಈ ರೀತಿ ಕಾಣಿಸುತ್ತೆ. ಮತ್ತೆ ಇವಾಗ ಈ ಲಾಕ್ ಮೇಲೂ ಕೂಡ ಲಾಕ್ ಮಾಡೋದು ಕಂಪಲ್ಸರಿಯಾಗಿ ಲಾಕ್ ಮಾಡ್ಕೋಬೇಕು. ನೋಡಿ ಇದು ಡಿಸೈನು 2 ಆರ್ಚ್ ಮಾಡಿದೀನಿ ಅಲ್ವಾ, ಈ ರೀತಿ ಬರುತ್ತೆ. 2 ಆರ್ಚ್ ಕೂಡ ಒಂದೇ ರೀತಿ ಕಾಣಿಸ್ತಾ ಇದೆ. ನಾವು ಫಸ್ಟ್ ಆರ್ಚ್ ಯಾವ ರೀತಿ ಮಾಡ್ಕೋತೀವಿ, ಸ್ಟಾರ್ಟಿಂಗ್ ಲಾಕ್ ಪಾಯಿಂಟ್ ಇಂದ ಇಡೀ ಸೀರೆ ನಾವು ಅದೇ ತರ ಮಾಡ್ಕೊಳ್ಳೋದು. ನೋಡಿ ಇಲ್ಲೂ ಅಷ್ಟೇ 2 ಚೈನ್ ಹಾಕಿ ಫಸ್ಟ್ 2 ಚೈನ್ ನ ಗ್ಯಾಪ್ಗೆನೆ ಡಬಲ್ ಕ್ರೋಶೆ. ಸೊ ಫಸ್ಟ್ ಡಬಲ್ ಕ್ರೋಶೆನ ನಾವು ರೆಗ್ಯುಲರ್ ಆಗಿ ಹೇಗ್ ಮಾಡ್ತೀವಿ ಅದೇ ರೀತಿ ವರ್ಕ್ ಮಾಡ್ತೀವಿ. ನೆಕ್ಸ್ಟ್ ಡಬಲ್ ಕ್ರೋಶೆನ ಬಂದು ನಾವು 1ರಲ್ಲಿ ಫಸ್ಟ್ ತೆಗೆದು ಆಮೇಲೆ 2ರಿಂದ 1 ವರ್ಕ್ ಮಾಡ್ತೀವಿ. ಹಾಗೆ ತ್ರಿಬಲ್ ಕ್ರೋಶೆ ಕೂಡ ಫಸ್ಟ್ 1 ನಾವು ರೆಗ್ಯುಲರ್ ಆಗಿ ಹೇಗ್ ವರ್ಕ್ ಮಾಡ್ತೀವಿ ಅಲ್ವಾ, ಅದೇ ರೀತಿ ವರ್ಕ್ ಮಾಡ್ತೀವಿ. ಸೆಕೆಂಡ್ 1 ಮಾತ್ರ ಫಸ್ಟ್ 1 ಲೂಪ್ ಇಂದ ನೀಡಲ್ನ ಹೊರಗಡೆ ತೆಗೆದು ಆಮೇಲೆ 2ರಿಂದ 1 2ರಿಂದ 1 2ರಿಂದ 1 ಈ ರೀತಿ ವರ್ಕ್ ಅನ್ನ ಮಾಡ್ಕೋತೀವಿ. ಇದು ಯಾವುದೇ ರೀತಿ ಕುಚ್ ಬರೋದಿಲ್ಲ ಈ ಒಂದು ಡಿಸೈನ್ಗೆ. ಇನ್ ಕೇಸ್ ನಿಮ್ಗೆ ಕುಚ್ ಬೇಕು ಇದೇ ಡಿಸೈನ್ಗೆ ಅಂತ ಅಂದ್ರೆ ಎಷ್ಟು ಕಮೆಂಟ್ಸ್ ಬರುತ್ತೋ ಅದ್ರ ಮೇಲೆ ನಾನು ಕುಚ್ ಹಾಕೋದನ್ನ
ವಿಡಿಯೋನ ಅಪ್ಲೋಡ್ ಮಾಡ್ತೀನಿ. ನೋಡಿ ಇದೆಲ್ಲ ಕಂಪ್ಲೀಟ್ ಆದ್ಮೇಲೆ ಡಬಲ್ ಟ್ರಿಪಲ್ ಕ್ರೋಶೆನ ವರ್ಕ್ ಮಾಡ್ಕೋಬೇಕು. ಎಲ್ಲಿಗೆ ಅಂತ ಅಂದ್ರೆ 2 ಚೈನ್ ಸ್ಕಿಪ್ ಮಾಡಿ ನೆಕ್ಸ್ಟ್ 2 ಚೈನ್ ಗ್ಯಾಪ್ಗೆ ನಾವು ವರ್ಕ್ ಮಾಡ್ಕೋಬೇಕು. ವರ್ಕ್ ಆದ್ಮೇಲೆ ಇಲ್ಲಿಗೆ ಬೀಡ್ ನ ಹಾಕೊಳ್ಳಿ. ಸೊ ಇನ್ ಕೇಸ್ ನಿಮ್ಗೆ ಇಲ್ಲಿಗೆ ಬೀಡ್ ಬೇಡ ಅಂತ ಅಂದ್ರೆ ಅವಾಗ್ಲೇ ಹೇಳ್ದೆ ಅಲ್ವಾ ನಾನು, ಪ್ಲೇನ್ ಕೂಡ ಮಾಡ್ಕೋಬಹುದು. ಸೊ ಇದೇ ಡಬಲ್ ಟ್ರಿಪಲ್ ಕ್ರೋಶೆಗೆ ನಾವು ಸಿಂಗಲ್ ಕ್ರೋಶೆಗಳಿಂದ ಫಿಲ್ ಮಾಡ್ಕೊಳ್ಳೋಣ. ಈ ಒಂದು ಡಿಸೈನ್ ಯಾವ ತರ ಬರುತ್ತೆ ಅಂದ್ರೆ, ಒಂದು ಆರ್ಚು, ಅದರಲ್ಲಿ ಅರ್ಧ ಭಾಗ ಮಾತ್ರ ಫಿಲ್ ಮಾಡಿರ್ತೀವಿ, ಇನ್ ಅರ್ಧ ಭಾಗ ಖಾಲಿ ಕಾಣಿಸುತ್ತೆ ನಮ್ಗೆ. ಸೊ ಇದು ಕೂಡ ತುಂಬಾನೇ ಎಲಿಗೆಂಟ್ ಆಗಿ ಕಾಣಿಸುತ್ತೆ. ಈ ಒಂದು ಡಿಸೈನ್ ತುಂಬಾ ಅಂದ್ರೆ ತುಂಬಾ ರಿಕ್ವೆಸ್ಟ್ ಬಂದಿತ್ತು ನನಗೆ, ಇನ್ಸ್ಟಾದಲ್ಲಿ ಕೂಡ DM ಮಾಡಿ ಕೇಳಿದ್ರು, ಹಾಗೆ ನನ್ಗೆ ವಾಟ್ಸಪ್ ಅಲ್ಲಿ ಅಂತೂ ತುಂಬಾ ಎನ್ಕ್ವೈರೀಸ್ ಬಂದಿತ್ತು ಈ ಒಂದು ಡಿಸೈನ್ಗೆ. ಇದು ಒಂದು ರಿಕ್ವೆಸ್ಟೆಡ್ ಡಿಸೈನ್ ಅಂತಾನೆ ಹೇಳ್ಬೋದು. ನೋಡಿ ಇದೇ ತರ ಸೀರೆ ಪೂರ್ತಿ ವರ್ಕ್ ಮಾಡ್ಕೊಳ್ಳೋಣ. ಏನ್ ನೋಡ್ತಾ ಇದೀರಾ, ಸೀರೆ ಪೂರ್ತಿ ಕಂಪ್ಲೀಟ್ ಆದ್ಮೇಲೆ ಈ ರೀತಿ ಕಾಣಿಸ್ತಾ ಇದೆ. ಎಲ್ಲೂ ಕೂಡ ಓವರ್ಲ್ಯಾಪ್ ಆಗಿಲ್ಲ, ಒಂದ್ರ ಮೇಲೆ ಒಂದು ಆರ್ಚ್ ಕೂತಿಲ್ಲ. ನೋಡಿ ಎಷ್ಟು ನೀಟಾಗಿ ಬಂದಿದೆ ಅಂತ ಹೇಳಿ. ಇವತ್ತಿನ ಡಿಸೈನ್ದು ಒಂದು ಫೈನಲ್ ಲುಕ್ ಇದು. ಇದಕ್ಕೆ ಯಾವುದೇ ರೀತಿ ಕುಚ್ಚು ಬರೋದಿಲ್ಲ, ಜಸ್ಟ್ ಒಂದು ಬಾರ್ಡರ್ ಡಿಸೈನ್ ತರ ಕಾಣಿಸುತ್ತೆ. ಈ ಒಂದು ಡಿಸೈನ್ಗೆ ನೀವು ಚಾರ್ಜ್ ಮಾಡ್ತೀರಂದ್ರೆ 500 ಇಂದ 600 ವರೆಗೂ ನೀವು ಚಾರ್ಜ್ ಮಾಡ್ಬೋದು. ಈ ಡಿಸೈನ್ಗೆ ಕುಚ್ಚು ಬೇಕು ಅಂತಂದ್ರೆ ಎಷ್ಟು ಕಮೆಂಟ್ ಮಾಡ್ತೀರಾ ಅದ್ರ ಮೇಲೆ ನಾನು ಕುಚ್ಚು ಹಾಕೋದು ಹೇಗೆ ಅಂತ ನೆಕ್ಸ್ಟ್ ಮಾಡಿ ತೋರಿಸ್ತೀನಿ. ಸೊ ಈ ಒಂದು ಡಿಸೈನ್ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತ ತಿಳ್ಕೊತೀನಿ. ಇಷ್ಟ ಆದ್ರೆ ವಿಡಿಯೋಗೆ ಒಂದು ಲೈಕ್ ಮಾಡಿ, ಹಾಗೆ ಯಾರೆಲ್ಲ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ ಸೊ ಇವಾಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತೆ ಸಿಗ್ತೀನಿ ನೆಕ್ಸ್ಟ್ ಇಂಟ್ರೆಸ್ಟಿಂಗ್ ವಿಡಿಯೋ ಜೊತೆ. ಅಲ್ಲಿವರೆಗೂ ಥ್ಯಾಂಕ್ ಯು. ಮೆಟೀರಿಯಲ್ಸ್ ಡೀಟೇಲ್ಸ್ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಕೊಟ್ಟಿರ್ತೀನಿ, ಒಂದ್ಸತಿ ನೀವು ಚೆಕ್ ಮಾಡಿ.